ಕೊಪ್ಪಳ ಕೇಸರ ಮಾವಿಗೆ ಈಗ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ. ಕೊಪ್ಪಳದಿಂದ ವಿದೇಶಕ್ಕೆ ಸುಮಾರು 10,000 ಮೆಟ್ರಿಕ್ ಟನ್ ಕೇಸರ ಮಾವು ರಫ್ತು ಮಾಡಲಾಗುತ್ತೆ. ಇನ್ನು ರೈತರ ತೋಟಕ್ಕೆ ಬಂದು ವ್ಯಾಪಾರಿಗಳೇ ಖರೀದಿ ಮಾಡ್ತಾ ಇದ್ದಾರೆ. ಪ್ರತಿ ಕೆಜಿ ಕೇಸರ ಮಾವು 200 ರೂಪಾಯಿಗೆ ಮಾರಾಟವಾಗ್ತಾ ಇರೋದ್ರಿಂದ ರೈತರು ಫುಲ್ ಖುಷ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಇದ್ದು, ಇದರಲ್ಲಿ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆಯಲಾಗ್ತಾ ಇದೆ. ತೋಟಗಾರಿಕೆ ಇಲಾಖೆಯಿಂದ ಕೊಪ್ಪಳ ಕೇಸರ ಮಾವು ಬ್ರ್ಯಾಂಡ್ ಆಗಿದ್ದು ಭಾರೀ ಬೇಡಿಕೆ ಬಂದಿದೆ. ಕೊಪ್ಪಳದಲ್ಲಿ ಈಗ ಜಾಸ್ತಿ ಜನಪ್ರಿಯ ಆಗಿರೋದು ಕೇಸರ ಮಾವು. ಮೂಲತಃ ಇದು ಬೇರೆ ರಾಜ್ಯದಾದ್ರೂ ಈಗ ಕೊಪ್ಪಳದ ಹವಾಗುಣಕ್ಕೆ ತುಂಬ ಚೆನ್ನಾಗಿ ಒಗ್ಕೊಂಡಿದೆ. ಬಹುಶಃ ಇದು ಇಲ್ಲಿಯ ವಾತಾವರಣ ಅಥವಾ ಮಣ್ಣು ಇದೆಲ್ಲ ಅದರ ಮೇಲೆ ಪರಿಣಾಮ ಬೀರಿರ್ಬೋದು ಅನಿಸುತ್ತೆ. ಬೇರೆ ರಾಜ್ಯದಲ್ಲಿ ತುಂಬ ತಡವಾಗಿ ಈಲ್ಡ್ ಬಂದರೆ ಇಲ್ಲಿ 2 ತಿಂಗಳ ಮುಂಚೆನೇ ಕೊಪ್ಪಳದಲ್ಲಿ ಕಟಾವು ಮಾಡುತ್ತೆ. ಅದರಿಂದಾಗಿ ರೈತರಿಗೆ ತುಂಬ ಹೆಚ್ಚಿನ ಪ್ರಮಾಣದ ಆದಾಯ ತಂದುಕೊಡೋ ಬೆಳೆ ಇದಾಗ್ತಿದೆ. ಮತ್ತು ವಿಶೇಷವಾಗಿ ಅದರ ರುಚಿ, ಪರಿಮಳ ಎರಡು. ಈಗ ನಾವು ನೋಡ್ತಿರಾಗೆ ಬೆಂಗಳೂರು ದಾಟಿ ಈಗ ಚೆನ್ನೈ, ತ್ರಿವೇಂದ್ರಂ ಆ ಕಡೆ ಎಲ್ಲ ಹೋಗ್ತಾ ಇದೆ. ಕೊಯಮತ್ತೂರು ಈ ಕಡೆನೆಲ್ಲ ತುಂಬ ಡಿಮ್ಯಾಂಡ್ ಬರ್ತಿರೋ ತಳಿ ಇದು. ಒಳ್ಳೆ ಪರಿಮಳ, ಅದ್ರ ಬಣ್ಣನೂ ತುಂಬ ನೋಡೋ ಹಾಗೆ ಇರ್ತದೆ, ಭಾಳ ಚೆಂದ ಇರ್ತದೆ. ಆರಂಭದಲ್ಲಿ ಅಂದರೆ ಈಗ 12 ವರ್ಷದಿಂದ ಅದರ ದರ ಬರೀ 15-20 ರೂಪಾಯಿ ಇತ್ತು. ಈಗ 100 ರೂಪಾಯಿ ದಾಟಿದೆ. ಹೀಗಾಗಿ ರೈತರಿಗೆ ಹೆಚ್ಚಿನ ಆದಾಯ ಬರಲಿಕ್ಕೆ ಇದೊಂದು ಒಳ್ಳೆಯ ತೋಟಗಾರಿಕೆ ಬೆಳೆ ಅಂತಲೇ ಹೇಳ್ಬೋದು.